ಯಪ್ಪ ಅದೇನ್ ಬೈಸಿಪ್ಸ್ ಏನಾದ್ರು ಹೇಳ್ತಾರಲ್ಲ ಏನದು ಇಟ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅನ್ಕೊಂಡು ಬೇರೆ ಅನ್ಕೊಂಡ್ಬಿಡಿ ಫ್ರೆಂಡ್ಸ್. ಹಾಲು ತರಕ್ಕೆ ಹೋಗ್ತಾ ಇದ್ವಿ. ಕಸ್ಕುಪ್ಪಿಗಳನ್ನ ಸಿಗಲ್ಲ ಬೆಂಗಳೂರಲ್ಲಿ. ಮತ್ತೆ ಒಬ್ಬು ಯಾಕೆ 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 2 ತಿಂಗಳಿಗೆ 1 ಬ್ರಷ್ ಯೂಸ್ ಮಾಡ್ಬೇಕು, 1 ಟೂತ್ ಬ್ರಷ್ ಯೂಸ್ ಮಾಡ್ಬೇಕು. ಯಾರು ಹೇಳಿದ್ದು? ಯಾವ ಡಾಕ್ಟರ್ ಹೇಳಿದ್ದು? ಅದು ಹೇಳಿದಾರೆ ನಂಗೆ ಗೊತ್ತು. ಶ್ರಾವ್ಯನಾ? ಇನ್ನು 2 ದಿನ ಅಂದ್ರೆ ಶರ್ಟ್ ಕಲರ್ ಬಂದ್ಬಿಡ್ತಾರೆ. ಈ ನಡುವೆ ರೀಲ್ಸಲ್ಲಿ ಫೇಮಸ್ ಆಗ್ತಿರುವಂಥ ಒಂದು ದೇವಸ್ಥಾನ, ನನ್ನ ಫೇವ್ರೆಟ್ ದೇವಸ್ಥಾನ ಇದು ಬ್ರಹ್ಮಲಿಂಗೇಶ್ವರ ದೇವಸ್ಥಾನ. ಗುಡ್ ಮಾರ್ನಿಂಗ್. ಇವಾಗ ಎಚ್ಚರ ಆಯಿತು. 2 ದಿನದಿಂದ ನಿದ್ದೆ ಇಲ್ಲ. ಇವತ್ತಂತೂ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಇವಾಗ ಎದ್ದು ತೋಟ ನೋಡೋಣ ಅಂತ ಬಂದ್ವಿ. ಬನ್ನಿ ತೋರಿಸ್ತೀನಿ. ಆಯಿತು, ಇಲ್ಲ ಮನೆ, ತೋಟ. ಇದು ನಮ್ಮ ದೇವಸ್ಥಾನ. ಇದು ನಾಗದೇವ್ರಂದು, ಇದು ಬಬ್ಬರ್ಯ, ಇದು ಹೈಗುಳಿ. ಇದೆಲ್ಲ ಅಡಿಕೆ ಮರ ನಾನು ಹುಟ್ಟಿದಾಗ ಹಾಕಿದ್ದು ಅಂತ ಹೇಳ್ತಾರೆ. ಯಾವಾಗಲೂ ಹುಟ್ಟಿದಾಗ ಹಾಕಿದ್ದು ಚೆನ್ನಾಗಾಗಿತ್ತು ಅವಾಗ ಅಂತ ಎಲ್ಲ. ಇವಾಗ ಇದನ್ನು ಯಾರೂ ನೋಡ್ಕೊಳ್ಳೋರಿಲ್ಲ ಅಷ್ಟು. ಸಿಂಗಾರು ಕೂಯ್ತಾ ಇದ್ದಾರೆ ಪೂಜೆಗೆ. ಇದೆಲ್ಲ ನೆಲೆನೇ ಇಲ್ಲ. ಎಕ್ಸ್ಪೀರಿಯನ್ಸ್ ಸಿಗಪ್ಪ. ಇಲ್ಲೊಂದು ಬಾವಿ ಇದೆ, ತೋಟಕ್ಕೆಲ್ಲ ಅದರದ್ದೇ ನೀರು ಯೂಸ್ ಮಾಡೋದು. ಎಲ್ಲಿ ಒಂಥರ ಬೇರೆ ಥರ ಕೊಕ್ಕರೆ ಇದೆ, ಬ್ಲ್ಯಾಕ್ ಕಲರ್ ಎಲ್ಲ ಇದೆ. ಇದು ಫೇಸ್ ಎಲ್ಲ ಇನ್ನೊಂದು ಥರ ಜಾತಿ ಕೊಕ್ಕರೆ ಇರುತ್ತೆ. 1 2 3 4 5. ಯಪ್ಪ ಅದೇನ್ ಬೈಸಿಪ್ಸ್ ಏನಾದ್ರು ಹೇಳ್ತಾರಲ್ಲ ಏನದು? ಇದಾ ದೃಷ್ಟಿ ಆಗ್ಬೇಕು ಮಾವಲ್ಲ ಚಿಕ್ಕಪ್ಪ ಆಗಲ್ಲ. ಒಂದು ದೊಡ್ಡ ಇವಿಲ್ಲ ಹಾಕ್ಬಿಡ್ತೀನಿ ಇಲ್ಲಿ ನೋಡಿ. ಏನು ಜಿಮ್ ಇಲ್ಲ, ಪ್ರೋಟೀನ್ ಇಲ್ಲ, ಏನೂ ಇಲ್ಲ. ಕೆಲಸ ಮಾಡೋದಷ್ಟೇ. ಮರ ಹತ್ತೋದು, ಅವ್ರ ಮನೆ ಕಟ್ತಾ ಇದ್ದಾರಲ್ಲ ಮೇಲೆ, ಅವರೇ ಕೆಲಸ ಮಾಡ್ಕೊಡೋದು. ಮನೆಗೆ ಏನೇನು ಬೇಕಾಗತ್ತೆಲ್ಲ ನೋಡಿ. ನೀವು ಅಷ್ಟು ವರ್ಷದಿಂದ ಜಿಮ್ಗೆ ಹೋಗ್ತಾ ಇದ್ದೀರಾ, ಆ ಥರ 6 ಪ್ಯಾಕ್ ಯಾವತ್ತಾದರೂ ಬರ್ಸಿದ್ದೀರಾ? ಸೊ ನಾನು ಇಲ್ಲೇ ಇದ್ಬಿಡ್ತೀನಿ, ಬೆಸ್ಟ್ ಇದ್ಬಿಡಿ. ನಾನು ಆರಾಮಾಗಿರ್ತೀನಿ. ನಾನು ಆರಾಮಾಗಿರ್ತೀನಿ, ನೀನಲ್ಲ. ಭ್ರಮೆ. ಕಡಿ ಕುಡಿತೆ ಇಲ್ಲೇ ಬೇರೆ ಥರ ಡಿಫ್ರೆಂಟಾಗಿ ದೇವ್ರಿಗೆ ಕಾಯಿ ಹೊಡಿಯೋದು. ಅಲ್ಲೆಲ್ಲ ನಾರ್ಮಲ್ ಕಾಯಿ ಇಟ್ಬಿಡ್ತಾರೆ, ಈ ಥರ ಸೀವಳ ಥರ ಇಡಲ್ಲ ನೋಡಿ. ಇಲ್ಲಿ ಈ ಥರ ಇಡಲ್ಲ ಕಾಯಿ. ಸೊ ಫೈನಲಿ ಹಿಂಗೆ ಹೊಡೆದ್ಬಿಟ್ಟು ಇಡ್ತಾರೆ. ಭಟ್ರ ಮನೆಗೆ ಹೋಗಿನಾ? ಹಾಂ ಹಾಂ. ಚಿಕ್ಕಮ್ಮ ಸೇಫ್ ಮಾಡ್ತದೆ ನನ್ನ. ಇಟ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅನ್ಕೊಂಡು ಬೇರೆ ಅನ್ಕೊಂಡ್ಬಿಡಿ ಫ್ರೆಂಡ್ಸ್. ಹಾಲು ತರಕ್ಕೆ ಹೋಗ್ತಾ ಇದ್ವಿ. ಇದೆ ಅವ್ರ ಮನೆ, ಬನ್ನಿ ಹೋಗೋಣ.
ಇದ್ರಲ್ಲಿ ಕೊಟ್ಟು ಸುಮ್ಮನೆ ಅದರಲ್ಲಿ ಏನಕ್ಕೆ ತೊಗೊಂಡೋಗ್ತೀರ ಚೆಲ್ಲೋಗುತ್ತೆ ಅಂತ. ಇಲ್ಲಿ ಪೂಜೆಗೆ ಮಣೆ ಕೊಟ್ಟರು. ಇವಾಗ ಒಂದು ಪೂಜೆ ಇದೆ ಅಂತ ಆವಾಗಲೇ ಹೇಳಿದ್ನಲ್ಲ, ಸೊ ಅದಕ್ಕೆ ಇದು ಹಾಲು ಮತ್ತು ಮಣೆಗಳು ಕೊಟ್ಟಿದ್ದಾರೆ ನೋಡಿ. ಆವಾಗ ಇಲ್ಲೆಲ್ಲ ನಾವು ಫುಲ್ಲು ಇನ್ನು ತುಂಬ ನೀರಿತ್ತು ಅವಾಗ. ಇಲ್ಲೆಲ್ಲ ನಾವು ಮೀನು ಹಿಡಿತಾ ಇದ್ವಿ ನಾವು ನಮ್ಮ ಕಸಿನ್ಸ್ ಎಲ್ಲ ಬಂದಾಗ. ಅವಾಗ ಇಲ್ಲಿ ನಡೆಯೋದಂದರೆ ಭಯ. ಒಬ್ಬರಾದ್ಮೇಲೆ ಒಬ್ಬರಿಂದ ಹಿಂದೆ ಕೈ ಇಟ್ಕೊಂಡು ಬರ್ತಾಯಿದ್ವಿ. ಮಬ್ಬು ಏನಂತೀರಾ 500 ರೂಪಾಯಿ ಲಾಭಕ್ಕೆ? ಒಂದು ವಾಕ್ ಮಾಡಿದ್ರೆ 500 ರೂಪಾಯಿ. ಅವ್ರ ಮನೆಗೆ ಫಸ್ಟ್ ಟೈಮ್ ಹೋಗಿದ್ದು, ನಾನು ಲಾಸ್ಟ್ ಟೈಮ್ ಬಂದಾಗಲೂ ಹೋಗಿರಲಿಲ್ಲ. ಬಂದೇ ಇಲ್ಲ ಅಂತ ಹೇಳ್ತಾ ಇದ್ರಂತೆ ನಮ್ಮ ಚಿಕ್ಕಮ್ಮನ ಹತ್ರ ಅವರು. ಅದಕ್ಕೆ ನಮ್ಮ ಚಿಕ್ಕಮ್ಮ ಇವತ್ತು ನನ್ನ ಹತ್ರನೇ ಕೊಟ್ಟು ಕಳಿಸಿದ್ರು, ಹೋಗಿ ನೀನೇ ಹಾಲು ತಗೊಬಾ, ಅವ್ರು ಅವತ್ತು ಹೇಗೂ ಬಂದಿಲ್ಲ ಅಂತ ಹೇಳ್ತಿದ್ರು ಅಂತ. ಸುಮ್ಮನೆ ಬಂದು ಫಸ್ಟ್ ಟೈಮ್ ಹೋಗಿದ್ದಲ್ಲ ಅಂತ ಅರ್ಶಿನ ಕುಂಕುಮ ಕೊಟ್ಟರು, ಬ್ಲೌಸ್ ಪೀಸ್ ಅದೆಲ್ಲ ಕೊಟ್ಟರು. ಅದೆಲ್ಲ 500 ರೂಪಾಯಿ ಇಟ್ಕೊಟ್ರು. ಬೇಡ 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 ಅಂದ್ರೂ ಇಲ್ಲ ಫಸ್ಟ್ ಟೈಮ್ ಬಂದಿದ್ಯಾ ಹಂಗೆ ತಗೋ ಅಂತ ಅಂದು. ಅದೇ 500 ರೂಪಾಯಿ ಲಾಭ, ಇನ್ನೇನಿಲ್ಲ. ಇವತ್ತು ಪ್ಲ್ಯಾನ್ ಬಂದು ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೊರಡೋದ ಅಥವಾ ಮಧ್ಯಾಹ್ನ ಊಟಕ್ಕೆ ಇಲ್ಲ ಇರೋದು ಗೊತ್ತಿಲ್ಲ. ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಏನು ಪ್ಲ್ಯಾನ್ ಇಲ್ಲ, ನೋಡಬೇಕು ಪ್ಲ್ಯಾನ್ ಏನು ಮಾಡೋದು ಅಂತ. ಇವತ್ತಿನ ಪೂಜೆ ಮುಗಿಸ್ಕೊಂಡು ಹೊರಡೋದು ಅಡಿಕೆ ಕೊಡ್ಲಿಗೆ. ಅಡಿಕೆ ಕೊಡ್ಲಿಗೆ ಹೊರಟೆ, ಆಮೇಲೆ ಸಂಜೆ ರಂಗ ಪೂಜೆ ಮಾವಿನಕಟ್ಟೆಯಲ್ಲಿ. ರಂಗ ಪೂಜೆ ಮುಗಿಸ್ಕೊಂಬಂದು ಮತ್ತೆ ಅಡಿಕೆ ಕೊಡ್ಲು ದಹಿ ಆಳಿಸ್ತಾರೆ. ಇದು ಚೆನ್ನಾಗಿದೆ, ಎಲ್ಲ ತೋರಿಸ್ತೀನಿ ನಿಮಗೆ. ಬಂದ್ವಿ ಮನೆಗೆ. ಚಿಕ್ಕಪ್ಪ ಚಿಕ್ಕಪ್ಪನ ಶರ್ಟ್ ಹಾಕೊಂಡಿದ್ಯಾ? ಅವ್ರು ಹೊಡೆದಿಲ್ಲ, ಅವ್ರು ಕುಡಿದ ನೆಗಡಿ ಆಗುತ್ತೆ ಅಂತ ಕುಡಿಯಲ್ಲ. ಸಕ್ಕತ್ತಾಗಿದೆ ಅಲ್ಲ? ಸ್ವೀಟ್ ಇದೆ. ಕಸ್ಕಪ್ಪುಗಳನ್ನ ಸಿಗಲ್ಲ ಬೆಂಗಳೂರಲ್ಲಿ. 50-60 ರೂಪಾಯಿ ಹೇಳ್ತಾರೆ, ಈ ಥರ ಟೇಸ್ಟ್ ಬರಲ್ಲ. ಆಮೇಲೆ ಫ್ರೀ ಆಗಿದ್ದಾಗ ಅಂಡೆ ಹೊಟ್ಟೆಯಿಂದ ಇಡು ಅಂತ ಹೇಳ್ತಾರೆ, ಮತ್ತೆ ಗ್ರೈಂಡ್ ಮಾಡಿ ಮತ್ತೆ ನಿಂಗುತ್ತೆ. ಒಬ್ಬು ಯಾಕೆ ಅದೇ ಮೈ ನೆವೆ ಆಯ್ತು ಅಂತ ಹಿಂಗೆ ಅಂದಿದ್ದು. ಅದು ನೊಣಕ್ಕೋ ಎಂತ್ಕೋ ಇಲ್ಲ, ನಿನ್ನಿಂದಾನೇ ಅದು. ನೀನ್ ಮಾಡಿದ್ ನಾನೇನ್ ಮಾಡಿದ್ದು? ನಿನ್ಗೆ ಹತ್ರನೇ ಬರ್ತಾ ಇಲ್ಲ ಅದು, ನನ್ನ ಹತ್ರ ಗಾಬರಿ ಬೀಳ್ತಾ ಇದೆ. ನಿಮ್ದು ಕರೆಕ್ಟಾಗಿ ಬರುತ್ತೆ ಬ್ರಷ್. ನಂದು ಬರುತ್ತೆ, ನಂದು ಸ್ವಲ್ಪ ಬೇಗನೆ ಹಾಳಾಗುತ್ತೆ ಬ್ರಷು. ಯೂಲೆಸ್ ಬೇಗ ಹಾಳಾಗುತ್ತೆ. ನಮ್ಮ ನನಗೆ ಹೇಳ್ತಿದ್ರು ಅದನ್ನು ಮುಂಚೆ, ಇವನು ಇಷ್ಟು ಬೇಗ ಬ್ರಷ್ ಹಾಳು ಮಾಡ್ತಾನೆ ಅಂತ. ಆಮೇಲೆ ಇವಳು ಬಂದ್ಮೇಲೆ ಇವಳು ಅದಕ್ಕಿಂತ ಫಸ್ಟ್ ಬ್ರಷ್ ಹಾಳು ಮಾಡ್ತಾಳೆ ಅಂತ ಗೊತ್ತಾಯ್ತು. ಆ್ಯಕ್ಚುಲಿ ಬ್ರಷ್ ಯೂಸ್ ಮಾಡಬೇಕಾಗಿರೋದೇ 3 ತಿಂಗಳಿಗೆ 1 ಬ್ರಷ್. 3 ತಿಂಗಳವರೆಗೆ ಯಾರು ಯೂಸ್ ಮಾಡ್ತಾರೆ ಬ್ರಷ್ನ? 3 ತಿಂಗಳು ಜಾಸ್ತಿನೇ, 2 ತಿಂಗಳಿಗೆ 1 ಬ್ರಷ್ ಯೂಸ್ ಮಾಡಬೇಕು. ಇವಳೆ ಸುಮ್ಮನೆ ಬಾಯಿ ಮಾತಿಗೆ ಏನೋ ಎಕ್ಸ್ಪೈರಿ ಡೇಟ್ ಹೇಳಬೇಕು ಅಂತ ಏನಿಲ್ಲ, 2 ತಿಂಗಳಿಗೆ 1 ಬ್ರಷ್ ಯೂಸ್ ಮಾಡಬೇಕು, 1 ಟೂತ್ ಬ್ರಷ್ ಯೂಸ್ ಮಾಡಬೇಕು. ಯಾರು ಹೇಳಿದ್ದು? ಯಾವ ಡಾಕ್ಟರ್ ಹೇಳಿದ್ದು? ಅದು ಹೇಳಿದ್ದಾರೆ ನಂಗೆ ಗೊತ್ತಿಲ್ಲ. ಡಾಕ್ಟರ್ ಶ್ರಾವ್ಯನಾ? ಡಾಕ್ಟರ್ ಶ್ರಾವ್ಯ ನೀನು ಸಖತ್ತಾಗಿ ಬರ್ತಾಯಿದ್ದೆ, ಸಣ್ಣ ಅಲ್ಲೇ ಇದೆ. ನೋಡು ಹೊಡಿತೀನಿ ನೋಡು, ತಟ್ಟೆಗೆಲ್ಲ ಕೈ ಹಾಕಕ್ ಬಂದ್ರೆ ಏನಾಗಿದೆ ನೋಡಿ, ತೊಟ್ಟೆಗೆ ಹಾಕಕ್ ಬರ್ತ. ಇಲ್ಲ ಒಂಚೂರು ಅರ್ಧ ಗಂಟೆ ಬಿಸಿಲಲ್ಲಿ ಇಟ್ಕೊ. ಹೇರ್ ಜೊತೆಗೆ ಯಾವುದು ಹೇಳ್ರಿ, ಅರ್ಧ ಗಂಟೆ ಬಿಸಿಲಲ್ಲಿ ನಿಂತ್ಕೊಂತವಳೆ. ಹಲೋ ಎಲ್ಲಿದ್ಯಾ?
पवित्राणां पवित्रयो मङ्गलानां च मङ्गलं दैवतं देवतानां च भूतानां यो व्ययः पिता पवित्रं धृत्वा अक्षरे तले ಮೇಲೆ ಮುಂಚೆ ಉದ್ದಕ್ಕೆ ನಾಗದೇವರ ಪೂರ್ಣಾನುಗ್ರಹವಂತೆ ನಮ್ಮನ್ನು ಅನುಗ್ರಹಿಸಬೇಕಂತ ಪ್ರಾರ್ಥನೆ ಮಾಡಿ ಅಕ್ಷರ ಅನಯಾ ಪೂಜೆಯ ಕರ್ಮಣ ವಿಘ್ನಾರ್ಥ ಶ್ರೀ ಗಣಪತಿ ಪ್ರೀಯತಾಂ ಶಾಂತಿ ಶಾಂತಿ ಸತ್ಯ ವಿಶ್ವನಾಥೇಂದ್ರ ಮಲಾಪದರ್ಶನ ಸ್ನಾನಂ ಸಮರ್ಪಯಾಮಿ ಸ್ನಾನಾಂಗ ಶನ್ನಾಮಾಸ್ತು ದ್ವಿಪದೇ ಸಂಜಿ ಓಂ ಶಾಂತಿ ಶಾಂತಿ ಶಾಂತಿ. ಆಯಿತು ಪೂಜೆ. ಇವಾಗ ಇಲ್ಲಿಂದ ಹೊರಡೋದು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಆಣೆಗುಡ್ಡೆ ದೇವಸ್ಥಾನಕ್ಕೆ. ಹಾಗೆ ಸಂಜೆ ಮಾರನಕಟ್ಟಲ್ಲಿ ನಮ್ಮದೊಂದು ರಂಗ ಪೂಜೆ ಇದೆ, ಅಲ್ಲೆಲ್ಲ ಮುಗಿಸ್ಕೊಂಡು ಇನ್ನು ಅಡಿಕೆ ಕೊಡ್ಲಿಕ್ಕೆ ಹೋಗ್ತೀವಿ. ಇದು ನನ್ನ ಚಿಕ್ಕ ವಯಸ್ಸಲ್ಲಿ ತೊಗೊಂಡಿದ್ದ ಗ್ಲಾಸ್, ಇದು ನನ್ನ ಚಿಕ್ಕ ಪಾಪು ಇರಬೇಕಾದ್ರೆ ಇನ್ನೂ ಇಲ್ಲಿದೆ. ನಮ್ಮ ಚಿಕ್ಕಮ್ಮ ಇವಾಗ ಕೊಟ್ಟರು, ತೋರಿಸಿದ್ರು. ಇವಾಗ ಅದೇ ಗ್ಲಾಸಲ್ಲೇ ಕುಡಿತಾ ಇದ್ದೀನಿ, ಮತ್ತೆ ಖುಷಿ ಆಗ್ತಾಯಿದೆ. ಇವಾಗ ನಾವು ಬಂದಿರೋದು ಆಣೆಗುಡ್ಡೆ ದೇವಸ್ಥಾನ. ಚೀಟಿ ಫ್ರೀ ಅವ್ರಿಗೆ ಎಷ್ಟು ಜನ ಅಂತ ಲೆಕ್ಕಕ್ಕೆ ಅಷ್ಟೇ. 8 ಜನ. ಹೆಂಗಿದೆ ಊಟ? ನನಗಂತೂ ಪಾಯಸ ಸಖತ್ ಇಷ್ಟ. ಇಲ್ಲಿ ನಂಗೂ ಪಾಯಸ ಸಾಕಾಯ್ತು. ಪಾಯಸ, ಅನ್ನ ರಸಂ, ಗೋಧಿ ಕಡಿ ಪಾಯಸ, ಆ ಥರ ಪಾಯಸ ಎಷ್ಟು ಅಂದರೆ ಎಷ್ಟು ಟ್ರೈ ಮಾಡಿದ್ರು ಮನೇಲಿ ಆ ಥರ ಅಷ್ಟು ಚೆನ್ನಾಗಿ ಟೇಸ್ಟ್ ಬರಲ್ಲ. ಅಷ್ಟು ಸಖತ್ತಾಗಿದೆ ಪಾಯಸ. ಇವಾಗ ನೆಕ್ಸ್ಟ್ ರಮ್ಯಾ ಮನೆ. ಇನ್ನೆರಡು ದಿನ ಅಂದ್ರೆ ಶರ್ಟ್ ಕಲರ್ ಬಂದ್ಬಿಡ್ತಾರೆ. ಅನುಷ್ಕಾ, ಅದ್ವಿಕಾ. ಸ್ಕೂಲು ಅವಳು ಕೊಟ್ಟೆ ನಾವು ಬಂದಂತೆ ನೀನು ರಜಾ ಹಾಕಿದ್ದ? ಯಬ್ಬಾ ಬಾಯ್. ಬನ್ನಿ ರಾಜಕ್ಕೆ. ಕುಂದಾಪುರದಲ್ಲಿ ಫೇಮಸ್ ಆಗಿ ಈ ನಡುವೆ ರೀಲ್ಸಲ್ಲಿ ಫೇಮಸ್ ಆಗ್ತಿರುವಂಥ ಒಂದು ದೇವಸ್ಥಾನ. 2005 ಆಗಿದ್ದು. ಬನ್ನಿ ಫಸ್ಟ್ ನಿಮಗೆ ತೋರಿಸ್ತೀನಿ. ಪಾದ ನೋಡಿ ಎಷ್ಟಿದೆ, ಅಷ್ಟು ಪಾದದಷ್ಟು ಉದ್ದನೂ ಇಲ್ಲ, ನಾವು ಅರ್ಧ ಭಾಗನೂ ಇಲ್ಲ ಅಲ್ವಾ? ಸಕ್ಕದಾಗಿ ಮಾಡಿದ್ದಾರೆ ಡೀಟೇಲಿಂಗ್ ಎಲ್ಲ. ಸಿಮೆಂಟ್ದು ನಿಂತಂಗೆ ಲೆಕ್ಕ. ಇಲ್ಲೊಂದು ಸಪೋರ್ಟ್, ಅಲ್ಲೊಂದು ಸಪೋರ್ಟ್ ಕೊಟ್ಟವ್ರೆ, ಇಲ್ಲೊಂದು ಸಪೋರ್ಟ್, ಅಲ್ಲೊಂದು ಸಪೋರ್ಟ್, ಅಷ್ಟೇ ಸಪೋರ್ಟ್ ಅಲ್ವಾ? ನೋಡಿ, ಅಲ್ಲೊಂದು ಸಪೋರ್ಟು, ಇನ್ನೊಂದು ಸಪೋರ್ಟ್ ಇದೆ. ಇದು ಕಾಲ್ಗೆಜ್ಜೆ, ಅರ್ಧದಷ್ಟು ಬರಲ್ಲ ಅಂತ. ಎಂಥ ಸಕ್ಕದಾಗಿದೆ ಅಂದರೆ ನೋಡಿ, ಬಾಲ. ನೀವು ಇಲ್ಲಿಂದ ಹೋಗ್ಬೋದು ಅನಿಸುತ್ತೆ ಒಳಗಡೆ. ಐ ಥಿಂಕ್ ಇದನ್ನು ಏನೋ ಲಾಕ್ ಮಾಡಿದ್ದಾರೆ. ಇಲ್ಲಿಂದ ಮೇ ಬಿ ಅವ್ರು ಹಾಗೆ ಒಳಗಡೆ ಹೋಗೋಕ್ಕೆ ಕಟ್ಟಕ್ಕೆ ಏನಕ್ಕೋ ಮಾಡಿರೋದಿದ್ದು ಲಾಕ್ ಮಾಡಿದ್ದಾರೆ. ಬಟ್ ಸೂಪರಾಗಿದೆ. ಅಮ್ಮ, ನೀವು ಮದುವೆ ಆಗಿದ್ದು ಹಾಲು ಆಯ್ತು ಬಾ. ಹಿಂಗೆಲ್ಲ ಬೈದ್ರೆ ಅಮ್ಮ ಯಾರಮ್ಮ ನೋಡ್ತಾರೆ? ಇದು ನಮ್ಮಪ್ಪ ಅಮ್ಮ ಮದುವೆ ಆಗಿದ್ದು ಹಾಲ್. ಯಶೋಧ ಜನಾರ್ದನ್
ನನ್ನ ಫೇವ್ರೆಟ್ ದೇವಸ್ಥಾನ ಇದು ಬ್ರಹ್ಮಲಿಂಗೇಶ್ವರ ದೇವಸ್ಥಾನ. ಅದೇನೋ ಇಲ್ಲಿ ಬಂದರೆ ಸ್ವಲ್ಪ ನೆಮ್ಮದಿ ಖುಷಿ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಆಗುತ್ತೆ. ಮಂಗಳಾರತಿ ಚೀಟಿ ತೊಗೊಂಡಿದ್ದೀವಿ. ಏನೋ ಅಂದ್ಕೊಂಡಿದ್ದೆ, ಅದಾಯಿತು ಇವತ್ತು ಮಧ್ಯಾಹ್ನ. ಸೊ ಹಾಗಾಗಿ ನಂಗೆ ಪೂಜೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಬುಕ್ ಮಾಡಿರಬೇಕು, ಮುಂಚೆನೇ ಬೆಳಿಗ್ಗೆ ಮಾಡಿರಬೇಕು. ಸೊ ಹಾಗಾಗಿ ಈ ಸಲ ಮಂಗಳಾರತಿ ಮಾಡಿಸಿ ನೆಕ್ಸ್ಟ್ ಸಲ ಬಂದು ನಂಗೆ ಪೂಜೆ ಕೊಡ್ತೀನಿ. ಸೊ ನಾನು ಅಂದ್ಕೊಳ್ಳೋದೇನು ಅಂದರೆ ಏನೋ ಇಲ್ಲಿ ಬಂದು ಏನೋ ಬೇಡ್ಕೊಂಡ್ರೆ ಅಥವಾ ಈ ಥರ ಆಗಬೇಕು ಮಂಗಳಾರತಿ ಕೊಡ್ತೀನಿ ಅದಕ್ಕೆ ಏನೋ ಒಂದು ಅಂದ್ಕೊಂಡ್ರೆ ಅದಂತೂ ಪಕ್ಕ ಸೀರಿಯಸ್ಲಿ ಆಗುತ್ತೆ ಗೈಸ್. ನಿಜವಾಗ್ಲೂ ನನಗಂತೂ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಹೋಗೋಣ ದೇವಸ್ಥಾನಕ್ಕೆ. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಸೊ ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ಚೆನ್ನಾಗಾಯಿತು ಪ್ರಸಾದ. ನೀವು ಹೇಳಿ ಬಾಬು ಹಿಂಗಾಯ್ತು? ಚೆನ್ನಾಗಿತ್ತು. ಆದರೆ ಒಂದೇನಂದರೆ ನಮ್ಮದು ಟೋಕನ್ ನಂಬರ್ ಕರೆದಾಗ ಇನ್ಯಾರೋ ನುಗ್ಬಿಟ್ರು. ಅವ್ರದ್ದು ಮಂಗಳಾರತಿನೂ ಇಲ್ಲ, ಏನೂ ಇಲ್ಲ, ಹಂಗೆ ನುಗ್ಬಿಟ್ರು. ನಮ್ಗೆ ಕರೆಕ್ಟಾಗಿ ಅಲ್ಲಿ ಆ ಟೈಮಲ್ಲಿ ನಮ್ಮದು ಮಂಗಳಾರತಿ ಇದ್ದಾಗ ನಾವು ನೋಡ್ಕೊಂಡು ಕರೆಕ್ಟಾಗಿ ಬೇಡ್ಕೊಳಕ್ಕಾಗಿಲ್ಲ. ಅದೊಂದು ಫಸ್ಟಾಗಿತ್ತು ಈ ಸಲ. ಪ್ರತಿ ಸಲನೂ ಆ ಥರ ಆಗಲ್ಲ, ಈ ಸಲ ಅದೊಂದು ಸ್ವಲ್ಪ ಬೇಜಾರಿತ್ತು. ಮ್ಯಾನೇಜ್ಮೆಂಟ್ ಚೆನ್ನಾಗಿ